ನಮಸ್ಕಾರ. ಇತ್ತೀಚೆಗೆ ಭಟ್ಕಳದ ಮುರುಡೇಶ್ವರ ಸಮೀಪದ ಬೈಲೂರಿನ ಅಪ್ರಾಪ್ತ ಮುಸಲ್ಮಾನ ಯುವಕರು ಮಾದಕ ದ್ರವ್ಯ ಸೇವನೆ ಮಾಡಿ ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟವನ್ನು ಮಾಡಿದಂತಹ ಘಟನೆಯನ್ನು ನಾನು ಖಂಡಿಸ್ತೇನೆ. ಎಲ್ಲರೂ ಕೂಡ ಖಂಡಿಸಲೇಬೇಕಾಗಿದೆ ಮತ್ತು ಇದೊಂದು ಆತಂಕಕಾರಿ ವಿಚಾರ ಆಗಿದೆ. ಆ ಯುವಕರು ಹಿಂದೂಗಳ ಮನೆ ಮೇಲೆ ಯಾಕೆ ಕಲ್ಲನ್ನು ಹೊಡೆದರು? ಇವತ್ತು ಕಲ್ಲನ್ನು ಹೊಡೆದಂತಹ ಯುವಕರು ನಾಳೆ ಬೆಂಕಿ ಹಚ್ಚೋದಿಲ್ಲ ಅಂತ ಏನು ಗ್ಯಾರಂಟಿ? ಅವರು ಯಾರು ಈ ರೀತಿ ಬೋಧನೆಗಳನ್ನು ಮಾಡ್ತಾ ಇದ್ದಾರೆ? ಯಾಕೆ ಇವರ ಜಿಹಾದಿ ಮನಸ್ಥಿತಿ ಬರ್ತಾ ಇದೆ? ನಿಜಕ್ಕೂ ಕೂಡ ಕೆಲವು ಮದರಸಾಗಳಲ್ಲಿ ಏನು ಹೇಳಿಕೊಡ್ತಾ ಇದ್ದಾರೆ ಅದನ್ನು ಕೂಡ ನಾವು ಪ್ರಶ್ನೆ ಮಾಡ್ತಾ ಇರಬೇಕಾಗ್ತದೆ. ಮತ್ತು ಇನ್ನೂ ಒಂದು ವಿಶೇಷ ಅಂತಂದರೆ, ಇದು ಉಸ್ತುವಾರಿ ಸಚಿವರಾದಂತಹ ಮಂಕಾಳ ವೈದ್ಯರ ಕ್ಷೇತ್ರದಲ್ಲಿ ಆದಂತಹ ಘಟನೆ. ಇಂತಹ ಒಂದು ಆತಂಕಕಾರಿ ಘಟನೆ ನಡೆದರೂ ಕೂಡ ವೈದ್ಯರು ಮತ್ತು ಇತರೆ ಕಾಂಗ್ರೆಸ್ ನಾಯಕರು ಯಾರೂ ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಅತ್ಯಂತ ಆತಂಕಕಾರಿ ವಿಚಾರ ಆಗಿದೆ. ಮತ್ತು ಇದು ವೋಟ್ ಬ್ಯಾಂಕ್ ರಾಜಕಾರಣ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾನು ಕೇಳ್ತಾ ಇದ್ದೇನೆ, ಈ ರೀತಿಯ ಬಾಂಗ್ಲಾದೇಶ್ ಮಾದರಿಯ ಸಂಸ್ಕೃತಿ ನಮ್ಮಲ್ಲಿ ಬೇಡ. ತಾವು ಕಾಂಗ್ರೆಸ್ನವರೇನಾದ್ರು ಈ ಭಟ್ಕಳವನ್ನು ಬಾಂಗ್ಲಾದೇಶ ಮಾಡಲಿಕ್ಕೆ ಹೊರಟಿದ್ದೀರಿ? ನಾನು ಸನ್ಮಾನ್ಯ ಮಂಕಾಳ ವೈದ್ಯರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಅಧಿಕಾರ ಇವತ್ತಿರತ್ತೆ, ನಾಳೆ ಹೋಗುತ್ತೆ. ಅಧಿಕಾರ ಶಾಶ್ವತ ಅಲ್ಲ, ಯಾವ ವ್ಯಕ್ತಿಯೂ ಕೂಡ ಶಾಶ್ವತ ಅಲ್ಲ. ಆದರೆ ಈ ರೀತಿಯ ವಾತಾವರಣ ಸೃಷ್ಟಿ ಆಗಲೇಬಾರದು. ನಾವೆಲ್ಲರೂ ಕೂಡ ಖಂಡಿಸಬೇಕು. ತಾವು ಹಿಂದೆ ಯಾವುದೋ ಒಂದು ವಿಷಯವಾಗಿ ಹೇಳಿದ್ರಿ, ರಸ್ತೆಯಲ್ಲಿ ನಿಲ್ಲಿಸಿ ಗುಂಡನ್ನು ಹೊಡಿತೇವೆ ಅಂಥೇಳಿ. ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಇಷ್ಟೊಂದು ಗೋಹತ್ಯೆ ಆಗ್ತಾ ಇದೆ, ಗೋಮಾಂಸ ಸಾಗಾಣಿಕೆ ಆಗ್ತಾ ಇದೆ, ಕೊಲೆ ಆಗ್ತಾ ಇದೆ, ದರೋಡೆ ಆಗ್ತಾ ಇದೆ. ಭಟ್ಕಳ ಭಾಗದ ಎಲ್ಲಿ ನೋಡ್ರೂ ಕೂಡ ಗಾಂಜಾ ಹಾವಳಿ ಜಾಸ್ತಿ ಆಗಿದೆ. ಈಗ ಹಿಂದೂಗಳ ಮನೆ ಮೇಲೆ ಬಂದು ರ್ಯಾಂಡಮ್ ಆಗಿ ಕಲ್ಲು ಹೊಡೆಯುವಂಥ ಘಟನೆ ಆಗ್ತಾ ಇದೆ. ಆದರೂ ಕೂಡ ತಮ್ಮ ಪ್ರತಿಕ್ರಿಯೆ ಇಲ್ಲ. ತಾವು ಗುಂಡನ್ನು ಎಲ್ಲಿ ಹೊಡಿತೀರಿ, ಯಾವಾಗ ಹೊಡಿತೀರಿ ಮತ್ತು ಯಾರಿಗೆ ಹೊಡಿತೀರಿ ಅಂತಲೂ ಕೂಡ ಜನ ತಮ್ಮ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇನೆ, ತಕ್ಷಣ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಅಪ್ರಾಪ್ತ ಯುವಕರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ನೋಡಬೇಕಾಗ್ತದೆ. ಅವರು ಇಂತಹ ಘಟನೆ ಮಾಡಲಿಕ್ಕೆ ಅವರ ಮದರಸಗಳಲ್ಲೋ ಅಥವಾ ಇನ್ಯಾರೋ ಒಬ್ಬರು ಅವರಿಗೆ ಈ ರೀತಿ ಪ್ರಚೋದನೆ, ಹಿಂದೂಗಳ ಮೇಲೆ ಜಿಹಾದಿ ಮನಸ್ಥಿತಿಯ ಪ್ರಚೋದನೆ ಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ತನಿಖೆ ಮಾಡಿ ಅವರು ಹಿಡಿದು ಶಿಕ್ಷೆ ಕೊಟ್ಟಿಲ್ಲ ಅಂತಂದರೆ, ಇವತ್ತು ಒಂದು ಗುಂಪು ಬಂದು ಮನೆ ಮೇಲೆ ಕಲ್ಲು ಹೊಡೆದ್ರು, ನಾಳೆ ಇನ್ನೊಂದು ಗುಂಪು ಬಂದು ಮನೆ ಬೆಂಕಿ ಹಚ್ತಾರೆ, ಇನ್ನೊಂದು ಗುಂಪು ಬಂದು ಚಾಕು ಹಾಕ್ತಾರೆ. ನಾವು ಯಾವುದೇ ಒಂದು ವಿಷಯವನ್ನಾದರೂ ಒಂದು ವಿಷ ಗಿಡವನ್ನಾದರೂ ಕೂಡ ಬೇರೆ ಸಮೇತ ಕಿತ್ತು ಹಾಕಬೇಕಾಗ್ತದೆ. ಆದ್ದರಿಂದ ಈ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೇನೆ, ಆ ಯುವಕ ಹಿಡಿಯೋದ್ರ ಮುಖಾಂತರವಾಗಿ ಅವರನ್ನು ಕೇವಲ ನೀವು ಜೈಲಿಗೆ ಕಳಿಸೋದು ಅಷ್ಟೇ ಅಲ್ಲ, ಅವರಿಗೆ ಸರಿಯಾದ ರೀತಿಯಲ್ಲಿ ಅವ್ರು ಟ್ರೀಟ್ಮೆಂಟ್ ಮಾಡಿ ಅವರ ಹಿಂದೆ ಯಾರಿದ್ದಾರೆ, ಯಾರು ಸಂಪರ್ಕದಲ್ಲಿದ್ದಾರೆ, ಯಾಕೆ ಇಂತಹ ತಪ್ಪನ್ನು ಮಾಡಿದ್ರು ಅನ್ನೋದನ್ನು ನಾವು ಕಂಡುಹಿಡಬೇಕಾಗಿದೆ. ಇದನ್ನು ಎಲ್ಲರೂ ಕೂಡ ಪಕ್ಷಾತೀತವಾಗಿ, ಮತ್ತೊಮ್ಮೆ ಹೇಳ್ತೇನೆ, ತಾವು ಕಾಂಗ್ರೆಸ್ಸೇ ಆಗಿರಿ, BJP ಆಗಿರಿ, JDS ಆಗಿರೋ ಸಂಬಂಧ ಇಲ್ಲ. ತಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಇದನ್ನು ಖಂಡಿಸಲೇಬೇಕು. ಅದು ಹಿಂದಿರುವಂತಹ ಮಾಸ್ಟರ್ ಮೈಂಡ್, ಆ ಜಿಹಾದಿ ಮನಸ್ಥಿತಿಯನ್ನು ನಾವು ಬಡಿಲೇಬೇಕು. ಎಲ್ಲರಿಗೂ ಕೂಡ ನಮಸ್ಕಾರ.